ಸಿಎಲ್ಇ ಸಂಸ್ಥೆಯ ಸಿಎಸ್ಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿ ಉಚಿತ ಸೈಕಲ್ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಲ್ಇ ಸಂಸ್ಥೆಯ ಸಿಎಸ್ಎಸ್ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಉಚಿತ ಸೈಕಲ್ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿ ಎಸ್ಎಸ್ ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷೀಯ ಸ್ಥಾನವನ್ನು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಎನ್ಎಸ್ ಮಠಮುದ್ದೆ ವಹಿಸಿದ್ದರು. ಅಧ್ಯಕ್ಷೀಯ ಮಾತುಗಳನ್ನಾಡಿದ ಎನ್ಎಸ್ ಮಠಮುದ್ದೆ ಅವರು ವಿದ್ಯಾರ್ಥಿಗಳು ಶಾಲೆಗೆ ಬರುವಾಗ ಮತ್ತು ಹೋಗುವಾಗ ಈ ಸೈಕಲ್ಗಳನ್ನು ಬಳಸಿಕೊಂಡು ಸಮಯದ ಉಳಿತಾಯದಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶಾಲೆಗೆ ಬರುವಾಗ ಶಾಲೆಗೆ ಹೋಗುವಾಗ ಅಷ್ಟಕ್ಕೆ ಸೀಮಿತವಾಗಿರುವಂತಹ ಈ ಸೈಕಲ್ ಈ ಸೈಕಲನ್ನು ಅದೇ ಕಾರಣಕ್ಕೆ ಉಪಯೋಗ ಮಾಡಬೇಕು. ಅದರಿಂದ ಅವರ ವೇಳೆ ಉಳಿತಾಯ ಆಗ್ತೈತಿ, ಅಭ್ಯಾಸ ಕಡೆ ಲಕ್ಷ್ಯ ಹೆಚ್ಚಿಸ್ತೈತಿ, ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಅದಕ್ಕೆ ಈ ಸೈಕಲ್ ತಗೊಂಡು ಬೇರೆ ಯಾವುದೇ ಚಟುವಟಿಕೆಗಳಿಗೆ ಉಪಯೋಗ ಮಾಡದೆ ಬೇರೆ ಶಾಲೆ ಮನೆಗೆ ಹೋಗುವ ಸಲುವಾಗಿ ಅಷ್ಟೇ ಉಪಯೋಗ ಮಾಡಿಕೊಂಡ್ರೆ ಸರ್ಕಾರದ ಒಟ್ಟದ್ದು ಉಪಯೋಗ ಆಯ್ತು, ನೀವು ಅದರದ್ದು ಒಳ್ಳೆಯ ಉಪಯೋಗ ಮಾಡ್ಕೊಂಡಾಗಾಯ್ತು. ಅದರಿಂದ ನಿಮ್ಗೆ ಒಳ್ಳೆಯ ಅಭಿವೃದ್ಧಿನೂ ಆಗಲಿಕ್ಕೆ ಸಾಧ್ಯ. ನಂತರ ಮುಖ್ಯಾಧ್ಯಾಪಕರಾದ ಟಿಎಂ ಕಾಣ್ಗಿ ಮಾತನಾಡಿ, ಸರ್ಕಾರದ ಹಲವಾರು ಯೋಜನೆಗಳು ವಿದ್ಯಾರ್ಥಿಗಳಿಗೆ ದೊರೆಯುತ್ತಿರುವುದು ಸಂತಸದ ಸಂಗತಿ ಹಾಗೂ ವಿದ್ಯಾರ್ಥಿಗಳು ನಿಗದಿತ ವೇಳೆಗೆ ಶಾಲೆಗೆ ಆಗಮಿಸಬೇಕು ಹಾಗೂ ನಿಗದಿತ ಸಮಯಕ್ಕೆ ಮನೆಯಲ್ಲಿರಬೇಕೆಂಬ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ ಎಂದರು. ಇಂತಹ ಹಲವಾರು ಯೋಜನೆಗಳನ್ನು ಸರ್ಕಾರ ರೂಪಿಸುತ್ತಿದ್ದು ಅದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಲೇಬೇಕಿದೆ ಎಂದರು. ಯಾವುದೇ ಯೋಜನೆಗಳನ್ನ ನಾವು ಬಿಟ್ಟಿಲ್ಲ. ಎಲ್ಲಾ ಯೋಜನೆಗಳನ್ನ 8ನೇ ವರ್ಗಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಯಾಕೆ ಮಕ್ಕಳಿಗೆ, ಅದರಲ್ಲೂ ಹೆಣ್ಮಕ್ಕಳು ಅಥವಾ ಗಂಡು ಮಕ್ಕಳಿರ್ಲಿ, ಆ ಮಕ್ಕಳು ಇಂತಾಂದಾಗ ಅಂದ್ರೆ ಶಾಲೆಯ ಅವಧಿಯ ಒಳಗಡೆ ಶಾಲೆಯನ್ನ ಮುಟ್ಟಬೇಕು. ಆ ನಂತರ ಶಾಲೆ ಬಿಟ್ಟ ನಂತರ ಮಕ್ಕಳು ಯಾವುದೇ ರೀತಿ ತೊಂದರೆ ಆಗದ ಹಾಗೆ ತಮ್ಮ ಮನೆಗೆ ಬರುವ ಉದ್ದೇಶ ಇಟ್ಟುಕೊಂಡು ಗಣ ಸರ್ಕಾರ ಒಂದು ಅತ್ಯಂತ. ಈ ಸಂದರ್ಭದಲ್ಲಿ ಆರ್ಎಂ ಬೊಬ್ನಾಳೆ, ಎಚ್ಎ ಗೌಡೆ, ಜೆಸಿ ಖಾದ್ರೊಳ್ಳಿ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.